ದೇವರ ನಿಜವಾದ ಆಲಯ ಅಂದ್ರೆ ಯಾವುದು? ನಾವು ದೇವಸ್ಥಾನ ಅಂದ ತಕ್ಷಣ ಕಲ್ಲು, ಗಾರೆಯಿಂದ ಕಟ್ಟಿದ ಒಂದು ಸುಂದರವಾದ ಕಟ್ಟಡ ನೆನಪಾಗುತ್ತೆ ಅಲ್ವಾ? ಆದ್ರೆ ಬನ್ನಿ, ಇವತ್ತು ಅದನ್ನು ಮೀರಿದ ದೇವರ ನಿಜವಾದ ಪವಿತ್ರಾಲಯದ ಪರಿಕಲ್ಪನೆ ಏನು ಅಂತ ತಿಳಿಯೋಕೆ ಒಂದು ಬ್ರಹ್ಮಾಂಡದ ಪ್ರಯಾಣ ಶುರು ಮಾಡೋಣ. ನೋಡಿ, ಈ ಒಂದು ಮಾತಿದೆಯಲ್ಲ, ಇದೇ ನಮ್ಮ ಇವತ್ತಿನ ಚರ್ಚೆಯ ಮೂಲ. ದೇವರು ಎಂತಹ ದೊಡ್ಡವನು ಅಂದ್ರೆ ಆತ ಯಾವುದೇ ಮಾನವ ನಿರ್ಮಿತ ಕಟ್ಟಡದಲ್ಲಿ ಅಡಕವಾಗೋಕೆ ಸಾಧ್ಯನೇ ಇಲ್ಲ. ಸ್ವತಃ ಸೊಲೊಮೋನನೇ ತಾನು ಕಟ್ಟಿದ ಆ ಭವ್ಯ ದೇವಾಲಯದ ಬಗ್ಗೆ ಹೇಳಿದಾಗ ಇದು ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನಿಡುತ್ತೆ. ಹಾಗಾದ್ರೆ ಆಕಾಶಕ್ಕೆ ಹಿಡಿಸಲಾಗದ ದೇವರ ನಿಜವಾದ ಮನೆ ಎಲ್ಲಿದೆ? ಈ ಪ್ರಶ್ನೆ ಇದೆಯಲ್ಲ, ಇದಕ್ಕೆ ಉತ್ತರ ಹುಡುಕೋಕೆ ನಾವು ಹೊರಟಿರೋದು. ಬನ್ನಿ, ಈ ಹುಡುಕಾಟದಲ್ಲಿ ಒಟ್ಟಾಗಿ ಸಾಗೋಣ. ಸರಿ, ನಮ್ಮ ಈ ಪ್ರಯಾಣ ಶುರುವಾಗೋದು ಇಲ್ಲಿಂದ. ಜೀವಿಗಳ ಪ್ರಪಂಚ ಅಂದ್ರೆ ಮಿತಿಗಳಿರುವ ಒಂದು ಕ್ಷೇತ್ರದಿಂದ. ಒಂದ್ ಕಡೆ ಸೃಷ್ಟಿಕರ್ತ, ಇನ್ನೊಂದ್ ಕಡೆ ಸೃಷ್ಟಿ. ಇವೆರಡರ ನಡುವೆ ಇರೋ ವ್ಯತ್ಯಾಸನ ಮೊದಲು ಅರ್ಥ ಮಾಡ್ಕೋಬೇಕು. ದೇವ್ರು ಅಂದ್ರೆ ಸಮಯ, ಸ್ಥಳ ಎಲ್ಲವನ್ನೂ ಮೀರಿದವನು. ಆದ್ರೆ ನಾವು ಅಂದ್ರೆ ಮನುಷ್ಯರಾಗಿರ್ಲಿ, ದೇವದೂತರೇ ಆಗಿರ್ಲಿ, ನಾವೆಲ್ಲ ಸಮಯ ಮತ್ತು ಸ್ಥಳಕ್ಕೆ ಬಂಧಿಗಳು. ನಮ್ಮ ಜ್ಞಾನ, ನಮ್ಮ ಶಕ್ತಿ ಎಲ್ಲವೂ ಸೀಮಿತ. ನಾವು ಕಲಿಬೇಕು, ಬೆಳಿಬೇಕು. ಈ ಬೋಧನೆಯಲ್ಲಿ ಜೀವಿಗಳು ಶುರು ಮಾಡುವ ಈ ಸೀಮಿತ ಸ್ಥಿತಿಯನ್ನ ಹೇಡೀಸ್ ಅಂತ ಕರೀತಾರೆ. ಇದು ನಾವು ಅಂದುಕೊಂಡ ಹಾಗೆ ಬರೀ ಪಾತಾಳ ಅಲ್ಲ, ಬದಲಿಗೆ ದೇವರಿಂದ ದೂರವಾಗಿ ಕತ್ತಲೆಯಲ್ಲಿ ಒಂದು ಮಿತಿಯಲ್ಲಿ ಶುರುವಾಗುವ ಜಾಗ ಇದು. ಎಲ್ಲ ಜೀವಿಗಳ ಪ್ರಯಾಣ ಶುರುವಾಗೋದೇ ಇಲ್ಲಿಂದ. ಸರಿ, ಈ ಹೇಡೀಸ್ ಅನ್ನೋ ಕ್ಷೇತ್ರದಿಂದ ಮುಂದಿನ ಹಂತಕ್ಕೆ ಹೋಗೋಣ. ಅದುವೇ ಶುದ್ಧೀಕರಣದ ಹೆಬ್ಬಾಗಿಲು, ಅಂದ್ರೆ ಗಾಜಿನ ಸಮುದ್ರ. ಈ ಗಾಜಿನ ಸಮುದ್ರ ಅನ್ನೋದು ಒಂದು ದೊಡ್ಡ ತಡೆಗೋಡೆ ಇದ್ದ ಹಾಗೆ. ಇದನ್ನ ಶುದ್ಧೀಕರಣದ ನ್ಯಾಯ ತೀರ್ಪಿನ ಸಂಕೇತ ಅಂತ ಹೇಳ್ತಾರೆ. ಅಂದ್ರೆ ಪಾಪ ಹೊತ್ತ ಯಾರೂ ಕೂಡ ಇದನ್ನ ದಾಟಿ ಮುಂದೆ ಹೋಗಕ್ಕಾಗಲ್ಲ. ಭೂಮಿಯ ಮೇಲಿದ್ದ ಗುಡಾರದಲ್ಲಿ ಕೈಕಾಲು ತೊಳ್ಕೊಳ್ಳೋಕೆ ಒಂದು ಗಂಗಾಳಿತ್ತಲ್ವಾ, ಇದು ಅದನ್ನೇ ಸಂಕೇತಿಸುತ್ತೆ. ಈ ಪರಿಕಲ್ಪನೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೇಕಂದ್ರೆ ಬೈಬಲ್ನ ಕೆಲವೊಂದು ಉದಾಹರಣೆಗಳನ್ನ ನೋಡೋಣ. ನೆನ್ಪಿದ್ಯಾ, ಇಸ್ರಾಯೇಲರು ಕೆಂಪು ಸಮುದ್ರ ದಾಟಿ ಗುಲಾಮಗಿರಿಯಿಂದ ಹೊರಬಂದಿದ್ದು, ಅಥವಾ ದೀಕ್ಷಾಸ್ನಾನದ ಮೂಲಕ ಹಳೆ ಪಾಪದ ಜೀವನವನ್ನ ಬಿಟ್ಟು ಹೊಸ ಜೀವನ ಶುರು ಮಾಡೋದು? ಹೌದು, ಈ ಗಾಜಿನ ಸಮುದ್ರ ಕೂಡ ಅದೇ ರೀತಿ ಪಾಪದಿಂದ ಬೇರ್ಪಡುವಿಕೆ ಮತ್ತು ಒಂದು ಹೊಸ ಆರಂಭವನ್ನು ಸೂಚಿಸುತ್ತೆ. ಈಗ ನಮ್ಮ ಪ್ರಯಾಣದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಅದೇ ಸ್ವರ್ಗೀಯ ಪವಿತ್ರಾಲಯ ಮತ್ತು ದೇವರ ಸಿಂಹಾಸನ. ಈ ಮಾತು ತುಂಬಾನೇ ಮುಖ್ಯ. ಮೋಶೆ ಬೆಟ್ಟದ ಮೇಲೆ ಕಟ್ಟಿದ ಗುಡಾರ ಇದೆಯಲ್ಲ, ಅದು ಸ್ವರ್ಗದಲ್ಲಿರೋ ಅಸಲಿ ದೇವಾಲಯದ ಒಂದು ನಕಲು, ಒಂದು ನೆರಳು ಅಷ್ಟೇ. ಅಂದ್ರೆ ನಿಜವಾದ ದೇವಾಲಯ ಭೂಮಿಯ ಮೇಲಿಲ್ಲ, ಅದು ಸ್ವರ್ಗದಲ್ಲಿದೆ ಅಂತ ಇದು ಸ್ಪಷ್ಟಪಡಿಸುತ್ತೆ. ಹಾಗಾದ್ರೆ ನಮ್ಮ ಇಡೀ ಪ್ರಯಾಣದ ಚಿತ್ರಣ ಈಗ ಸ್ಪಷ್ಟವಾಯಿತು ಅಲ್ವಾ? ಹೇಡಿಸ್ ಅನ್ನೋ ಪಾಪದ ಕ್ಷೇತ್ರದಿಂದ ಶುರುವಾಗಿ ಗಾಜಿನ ಸಮುದ್ರದಲ್ಲಿ ಶುದ್ಧೀಕರಣಗೊಂಡು ಕೊನೆಗೆ ದೇವರ ಸನ್ನಿಧಿಯಾಗಿಯೋ ಪವಿತ್ರಾಲಯ ತಲುಪೋದು. ಇದನ್ನೊಂದು ರೀತಿ ಬ್ರಹ್ಮಾಂಡದ ನಕ್ಷೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಸ್ವರ್ಗೀಯ ಪವಿತ್ರಾಲಯ ಅಂದ್ರೇನು? ಇದು ಪಾಪವೇ ಇಲ್ಲದ, ಪತನವಾಗದ ದೇವದೂತರು ಇರೋ ಜಾಗ. ದೇವರ ಸಿಂಹಾಸನ ಇರೋದು ಇಲ್ಲೇ. ನಮ್ಮ ಪ್ರಯಾಣದ ಅಂತಿಮ ಗುರಿ ಕೂಡ ಇದೆ. ಆದ್ರೆ ಒಂದು ನಿಮಿಷ, ಈ ಇಡೀ ಪ್ರಯಾಣ ಯಾಕೆ ಬೇಕು? ಇದರ ಉದ್ದೇಶವಾದ್ರೂ ಏನು? ಉತ್ತರ ಇಲ್ಲಿದೆ. ಶಿಲುಬೆಯ ಮೂಲಕ ನಮ್ಮ ಸ್ವತಂತ್ರ ಇಚ್ಛೆಯನ್ನ ಪರಿಪೂರ್ಣಗೊಳಿಸೋದು. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ಸಮಯ, ಸ್ಥಳ ಅನ್ನೋ ಮಿತಿಗಳಲ್ಲಿ ಬಂದಿಯಾಗಿರೋ ನಾವು ನಿಜವಾಗ್ಲೂ ಸ್ವತಂತ್ರವಾಗಿ ಆಯ್ಕೆ ಮಾಡೋಕೆ ಸಾಧ್ಯನಾ? ನಮ್ಮ ಆಯ್ಕೆಗಳು ನಿಜವಾಗ್ಲೂ ನಮ್ಮವೇನಾ? ಬನ್ನಿ, ಈ ಬೋಧನೆ ಇದಕ್ಕೇನು ಉತ್ತರ ಕೊಡುತ್ತೆ ನೋಡೋಣ. ನೋಡಿ, ಈ ಬೋಧನೆ ಪ್ರಕಾರ ದೇವರ ಹಿಡಿತ ಮತ್ತು ನಮ್ಮ ಸ್ವತಂತ್ರ ಇಚ್ಛೆ ಒಂದಕ್ಕೊಂದು ವಿರುದ್ಧ ಅಲ್ಲ. ದೇವರು ನಮ್ಮ ಸುತ್ತಮುತ್ತಲಿನ ಸನ್ನಿವೇಶಗಳನ್ನ ಪರಿಪೂರ್ಣವಾಗಿ ನಿಯಂತ್ರಿಸೋದ್ರಿಂದಲೇ ನಾವು ಒಳ್ಳೆದೂ ಕೆಟ್ಟದರ ನಡುವೆ ನಿಜವಾದ ಆಯ್ಕೆ ಮಾಡೋಕೆ ಸಾಧ್ಯವಾಗುತ್ತೆ. ಸಮಯ ಕಳೆದಂತೆ ನಾವು ಶಿಲುಬೆಯ ಪ್ರೀತಿಯನ್ನ ಅರ್ಥ ಮಾಡ್ಕೊಂಡಾಗ ನಾವೇ ಸ್ವಇಚ್ಛೆಯಿಂದ ಪಾಪವನ್ನ ಬೇಡ ಅಂತ ನಿರ್ಧರಿಸ್ತೀವಿ. ಹಾಗಾದ್ರೆ ಈ ಪ್ರಯಾಣ ಮುಗಿದಾಗ ಏನಾಗತ್ತೆ? ಸೃಷ್ಟಿ ತನ್ನ ಅಂತಿಮ ಹಂತವನ್ನ ತಲುಪುತ್ತೆ. ಪ್ರಯಾಣದ ಫಲಿತಾಂಶವೇ ಇದು. ಒಮ್ಮೆ ನಮ್ಮ ಸ್ವತಂತ್ರ ಇಚ್ಛೆ ಪರಿಪೂರ್ಣವಾದ ಮೇಲೆ ನಾವು ಮತ್ತೆ ಪಾಪ ಮಾಡೋದನ್ನ ಆಯ್ಕೆ ಮಾಡೋದೇ ಇಲ್ಲ. ಯಾಕಂದ್ರೆ ಆಗ ನಮಗೆ ಪಾಪ ಬೇಡ ಅಂತ ಸಂಪೂರ್ಣವಾಗಿ ಮನವರಿಕೆಯಾಗಿರುತ್ತೆ. ಅದೇ ಪರಿಪೂರ್ಣ ಸ್ಥಿತಿ. ಈ ಪರಿಪೂರ್ಣತೆ ಬರೋದು ಅಂತಿಮ ಘಟನೆಗಳ ಮೂಲಕ. ಮೊದಲು 7 ಉಪದ್ರವಗಳಿಂದ ಹೇಡೀಸ್ ನಾಶವಾಗುತ್ತೆ. ಆಮೇಲೆ ಕ್ರಿಸ್ತನ ವಾಪಸಾತಿಯೊಂದಿಗೆ ಹೊಸ ಆಕಾಶ, ಹೊಸ ಭೂಮಿ ಬರುತ್ತೆ. ಕೊನೆಗೆ ಮಹಾಶ್ವೇತ ಸಿಂಹಾಸನದ ನ್ಯಾಯ ತೀರ್ಪಿನಲ್ಲಿ ಮರಣ ಮತ್ತು ಹೇಡಿಸನ್ನು ಅಗ್ನಿಕುಂಡಕ್ಕೆ ಎಸೆಯಲಾಗುತ್ತೆ. ಆಗ ಪಾಪಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ವಿಷಯವೂ ಶಾಶ್ವತವಾಗಿ ಅಳಿಸೋಗುತ್ತೆ.
ಮತ್ತು ಕೊನೆಗೆ ನಮ್ಮ ಪ್ರಯಾಣದ ಮೊದಲ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಆ ಹೊಸ ಜಗತ್ತಿನಲ್ಲಿ ದೇವಾಲಯ ಇರೋದಿಲ್ಲ. ಯಾಕೆ? ಯಾಕಂದ್ರೆ ಸರ್ವಶಕ್ತನಾದ ದೇವರೇ ಮತ್ತು ಕುರಿಮರಿಯೇ ಅದರ ದೇವಾಲಯ. ಅವರ ಸಾನ್ನಿಧ್ಯವೇ ನಿಜವಾದ ಪವಿತ್ರಾಲಯ, ಯಾವುದೇ ಕಲ್ಲಿನ ಕಟ್ಟಡ ಅಲ್ಲ. ಹಾಗಾದರೆ ಒಂದು ಕ್ಷಣ ಯೋಚನೆ ಮಾಡಿ. ಪಾಪ, ಮರಣ, ದೇವರಂಡ ಬೇರ್ಪಡುವಿಕೆ ಇವೆಲ್ಲವೂ ಇಲ್ಲವಾದ ಮೇಲೆ ನಿಜವಾಗಿಯೂ ಪೂರ್ಣಗೊಂಡ ಆ ಸೃಷ್ಟಿ ಹೇಗಿರಬಹುದು? ಆ ಪರಿಪೂರ್ಣ ಜಗತ್ತಿನ ವಾಸ್ತವತೆ ಹೇಗಿರಬಹುದು?